ಸರ್, ನಾನು ನಿಮ್ಮ ಮಿಸ್ಟರ್ RX-135. ವಿಷಯ ಏನಂದರೆ ನಾವೀಗ SK ಬಾರ್ಡ್ರ್ ಆ್ಯಕ್ಚುಲಿ ಕುದುರೆಮುಖ, ನಾವು ಕುದುರೆಮುಖ ಟು ಕಲ್ಸ ಹೋಗ್ತಿದ್ವಿ. ಹೋಗುವಾಗ ನಾವಲ್ಲಿ ಗೇಟಲ್ಲಿ ಫಸ್ಟ್ ಒಂದು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡುವಾಗ ನಾವು ಆ್ಯಕ್ಚುಲಿ ಹೆಲ್ಮೆಟ್ ಸೇಫ್ಟಿ ಪರ್ಪಸ್ ಹಾಕಿದ್ದೇವೆ. ಕ್ಯಾಮರಾ ಆಫ್ ಮಾಡಿ ನಾನು ಹೆಲ್ಮೆಟ್ ಹಾಕಿದ್ದೆ ಮತ್ತು ಮಾಸ್ಕ್ ಹಾಕಿದ್ದೆ. ಸೊ ನಾನಲ್ಲಿ ಹೋಗಿ ಗಾಡಿ ನಂಬರ್ ಹೇಳುವಾಗ ಫಾರೆಸ್ಟ್ ಆಫೀಸರ್ ಹೆಲ್ಮೆಟ್ ತೆಗೆದಿಟ್ಟು ಬಾರ ಒಂದು ಲೌಡಲ್ಲಿ, ಯಾರು ನಮ್ಮ ಮನೆಗೆ ಯಾರು ಅವರು ಅಕ್ಕಿ ತಂದು ಹಾಕ್ತಾರಾ? ಅದು ಓಕೆ, ನನಗೆ ಬೇಜಾರೇನಾಗಲಿಲ್ಲ. ಬಟ್ ಅವರೊಂದು ಮಾತು ಹೇಳಿದರು, ಎಂತ ನೀನು ಉಗ್ರಗಾಮಿಯಾಗಿ ಎಂತ ಮಾಡೋದು, ಹಾಗೆ ಎಂತ ಬರೋದು, ಅದು ತೆಗೆದಿಟ್ಟು ಬಾ ಅಂತ. ಅದನ್ನೇ ಒಂದು ನೀಟಲ್ಲಿ ಹೇಳಿದರೆ, ಈಗ ಉಗ್ರಗಾಮಿ ಅಂತೇಳಿ ನಾನು ಅವರಿಗೆ ಹೇಳ್ತಿದ್ರೆ ಅವರಿಗೆ ಹೇಗೆ ಆಗ್ಬೋದು? ಅವರು ಲಾಸ್ಟಿಗೆ ಹೇಳ್ತಾರೆ ನಾನು ತಮಾಷೆಗೆ ಮಾಡಿದ್ದು ಮಾರೆ. ಅವರು ತಮಾಷೆ ಮಾಡಿದರೆ ನಾನು ಯಾವತ್ತೂ ತಮಾಷೆನೇ ಮಾತಾಡ್ತೇನೆ. ಬಿಕಾಸ್ ಅವರ ವಾಯ್ಸ್ ಹಾಗೆತ್ತು, ಹೈ ಇತ್ತು, ಹೈ ಪಿಚ್ಚಲ್ಲಿ ಮಾತಾಡಿದರು. ನನಗೆ ಅದು ಸಿಟ್ಟು ಬಂತು. ನಾನು ಸಹ ಮಾತಾಡಿದೆ, ನಾನು ಬಿಡಲಿಲ್ಲ. ನೀವು ಉಗ್ರಗಾಮಿ ಹೇಳಿದ್ರೆ ನಿಮಗೆ ಬೇಕಾದ್ರೆ ಆಧಾರ್ ಕಾರ್ಡ್ ಪ್ರೂಫ್ ತೋರಿಸ್ತೇನೆ. ಅಷ್ಟು ಡೌಟ್ ಇದ್ದರೆ ಈ ಫಾರೆಸ್ಟಿಗೆ ನಮ್ಮ ಆಧಾರ್ ಕಾರ್ಡ್ ಕೊಡ್ತೇವಲ್ಲ, ಶೋ ಮಾಡಿಬಿಡಿ. ನಮಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ ಅದೇ ರಿಟರ್ನ್ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ನಾನು ಆ್ಯಕ್ಚುಲಿ ಅವರಿಗೆ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿದೆ, ಸರ್ ಅಂತೇಳಿ. ಆದರೆ ಅವರು ನನಗೆ ಉಗ್ರಗಾಮಿ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಗಲಿಲ್ಲ. ಅದು ಸಹ ಇವತ್ತು ಇಂಡಿಪೆಂಡೆನ್ಸ್ ಡೇ. ಇವರು ಉಗ್ರಗಾಮಿ ಎಲ್ಲ ಯಾರಿಗೆ ಹೇಳೋದು? ಇವರೆಂತ ನನ್ನ ಮನೆಯವರು ಸಮೇತ ಹಾಗೆ ಮಾತಾಡೋದಿಲ್ಲ. ಇವನು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಆದಷ್ಟು ಶೇರ್ ಮಾಡಿ. ಕುದುರೆಮುಖ ಫಾರೆಸ್ಟಲ್ಲಿ ಎಂಟ್ರಿ ಆಗುವಲ್ಲಿ. ಓಕೆ, ಬಾಯ್, ಟೇಕ್ ಕೇರ್.